ರಾಘವೇಂದ್ರ ಪ್ರಸಾದ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಗೌಡ್ರನ್ನ ಪರಿಚಯ ಮಾಡಿಕೊಡಿ. ನಮಸ್ಕಾರ. ನಮಸ್ತೆ. ಇವರು ನಮ್ಮ ಚಿತ್ರದುರ್ಗ ರೈನ್ ಬೋರ್ಡ್ ಅಧ್ಯಕ್ಷರು ದೇವರಾಜ್ ರೆಡ್ಡಿ ಅಂತೇಳಿ. ಇವರು ರಮೇಶ್ ಅಂತ ರಮೇಶ್ ನಮ್ಮ ದೇವಸ್ಥಾನ. ನಾನು ಫಸ್ಟ್ ಬಂದ ತಕ್ಷಣ ನಿಮ್ಮನ್ನು ನೋಡಿದೆ. ಹಾಲು ಕರಿತಾ ಇದ್ದೇನೆ ಸರ್, ಬಂದು ಕರೆದ್ರು ಇವಾಗ. ಬಂದ್ರಿ, ಶೆಡ್ ಮಾಡ್ಕೊಂಡಿದ್ರಿ, ನೀಟಾಗೆಲ್ಲ ವ್ಯವಸ್ಥಿತ ಮಾಡ್ಕೊಂಡಿದ್ರಿ. ನಾನು ಬಂದಿದ್ದ ಉದ್ದೇಶ ನಿಮಗೆ ಗೊತ್ತಿದೆಯಲ್ಲ, ರಸಬಾಳೆ ಬಗ್ಗೆ ಹೇಳಿ ಸರ್. ಎಷ್ಟು ಚೆನ್ನಾಗಿ ಬೆಳೆದಿರಾ, ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಸರ್ ನಾವು ನಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ವಿ. ಆದರೆ ನಾವು ಎಲ್ಲ ಚಿಕ್ಕವರು, ಅವಾಗ ಸಾವಯವ ರಾಸಾಯನಿಕ ಇರಲಿಲ್ಲ. ಆದರೆ ಹಣ್ಣು ಸಣ್ಣಕ್ಕೂ ಬರ್ತಿತ್ತು, ಗೊನೆ ಇಷ್ಟು ಉದ್ದ ಬರ್ತಾ ಇರಲಿಲ್ಲ, ದಪ್ಪ ಬರ್ತಾ ಇರಲಿಲ್ಲ, ಸೈಜ್ ಬರ್ತಾ ಇರಲಿಲ್ಲ. ಇವಾಗ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ, ಬೆಳೀತಾ ಇದೀವಿ. ಆದ್ರೆ ಸರ್ ಸಾವಯವ ಇದು ಕೆಮಿಕಲ್ಲು ಅಂತ ಅಂದ್ಬಿಟ್ಟು ಎರಡನ್ನೂ ಇಟ್ಟರೆ ಕೆಮಿಕಲ್ ಎಲ್ಲ ದಪ್ಪ ಒಳ್ಳೆ ಸ್ಟೈಲಾಗಿ ಕಾಣಿಸ್ತದೆ, ಹತ್ತಾಗಿರ್ತದೆ ಹೊರತು ಸಾವಯವ ಅಂದ್ಬಿಟ್ಟು ಡಬಲ್ ದುಡ್ಡು ಕೊಡಲ್ಲ. ನಾವು ಅದೇ ಬೆಳೆ ಬೆಳಿಬೇಕು, ಅದೇ ವರ್ಷ ಒನ್ ಇಯರ್ ಬೇಕಲೇಬೇಕು ಸರ್. 1 ಇಯರ್ ಅದೇ ಗೊನೆ ಬೆಳೆದ್ರೆ 5ರಿಂದ 6 kg ಅಲ್ಲಿ ನೋಡಿ ಸರ್, ಅದು ಸೇಮ್ ಟು ಸೇಮ್. ಆ ಕಡೆ ಇಷ್ಟೇ, ಇದೇ ಹೆವಿ ಸರ್. ಮೊದಲು ಇದೂ ಹೆವಿನೇ, ಇಷ್ಟೇನೆ ಸೇಮ್ ಟು ಸೇಮ್ ಇಷ್ಟೇ ಬರ್ತಿದ್ದದು. ನನಗೆ ಇವಾಗ 15ರಿಂದ 16 kg, 17 kg, 20 kg ಗಂಟೆ ಬರುತ್ತೆ. ಆಮೇಲೆ ಹಣ್ಣು ನಾವು ಗೊನೆಗೆಲ್ಲ ಕೆಮಿಕಲ್ ಯೂಸ್ ಮಾಡ್ತೀವಿ. ಇರೋದು ಹೇಳ್ಬೇಕಲ್ಲ ಸರ್ ನಿಮ್ಗೆ, ನ್ಯಾಚುರಲಿ ನಮ್ದು ಏನಿಲ್ಲ. ಸಾವಯವ ಕೃಷಿ ಮೊದ್ಲೇನ್ರ ಸರ್, ನಾವು 3 ವರ್ಷ 4 ವರ್ಷ ಅಂತ ನಮ್ಮ ಊರ್ಲೆಲ್ಲ ಫೇಮಸ್ಸು. 3 ವರ್ಷ 4 ವರ್ಷ ಅಂತಲೇ ಹಿಂದಿಂದನೂ ಹಸಿರೆಲೆ ಗೊಬ್ಬರ ತುಳಿತಾ ಇದ್ರು. ಹಸಿರೆಲೆ ತುಳಿದೇನೆ ಗದ್ದೆ ಮಾಡ್ತಾ ಇರಲಿಲ್ಲ. 1-4 ವರ್ಷಕ್ಕೆ ಬಾಳೆ ಹಾಕ್ಲೇಬೇಕು ಅಂತಂದ್ರೆ ಅವರು 3 ವರ್ಷ 4 ವರ್ಷ ಹಸಿರೆಲೆ ಗೊಬ್ಬರ ತುಳಿದ್ಬಿಟ್ಟು ನಾಟಿ ಮಾಡ್ತಾ ಇದ್ರು. ಆಮೇಲೆ ಇದು ಕಾಂಪೋಸ್ಟ್ ಹಾಕ್ಬಿಟ್ಟು 5 ವರ್ಷ 6 ವರ್ಷ ತೇಳ್ತಾ ಇರಲಿಲ್ಲ ಸರ್. ಇವಾಗ ನಾವು ಸುತ್ತ ತೆಗೆದು ಬಿಡ್ತೀವಿ, ಅವ್ರು ತೆಗಿತಾ ಇರಲಿಲ್ಲ ಒಂದನ್ನು. ಅಂದ್ರೆ ಇಷ್ಟು ಉದ್ದ ಹಳ್ಳ ತೆಗಿತಿದ್ರು, ಹೈಟ್ ಮಾಡ್ತಿದ್ರು. ಅಲ್ಲೆಲ್ಲ ವಸ್ತಿ ಅಲ್ಲಿ ಸರೌಂಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಪೂರ್ತಿ ರಸಬಾಳೆನೆ. 1 ಇಯರ್ ಹಾಕ್ಬಿಟ್ರೆ ಅದು 6 ವರ್ಷ 7 ವರ್ಷ ಬರ್ತಾಯಿತ್ತು. ಒಂದು ಗಿಡ ನಾವು ಈಗ ಕೂದ್ ಬಿಡ್ತೀವಿ ಸರ್. ಇವಾಗ ಈ ಟೈಮ್ ಅನ್ಸಾರವಾಗ ನಾವು ನಡ್ಕೊತಾ ಇದೀವಿ. ಅವಾಗ ಹಳಬ್ರು ಏನ್ ಮಾಡ್ತಾ ಇದ್ರು, ಅದನ್ನ ಒಂದು ಕಟ್ ಮಾಡ್ತಾರಿಲ್ಲ, ಇದ್ರಲ್ಲಿ ಎಲೆ ಕೊಯ್ತಾ ಇದ್ರು, ಅದ್ರಲ್ಲಿ ಗೊನೆ ತಗೋತಾ ಇದ್ರು. ಈಗ ನಾವೇನ್ ಮಾಡ್ತಾ ಇದೀವಿ, ಇಲ್ಲ ಗೊನೆ ಒಂದೇ ತಗೊಂಡ್ರೆ ಇನ್ನೊಂದು ಬೆಳೆ ಕಮ್ಮಿ ಮಾರ್ಬಿಟ್ಟಿಲ್ಲ ಅಂದ್ರೆ ಕಿತ್ತಾಕ್ಬಿಟ್ಟು ತಿರ್ಗಾ ಗದ್ದೆ ಮಾಡ್ತೀವಿ. ಪೂರ್ತಿ ಏರಿಯಾ ರಸಬಾಳೆ, ಪೂರ್ತಿ ರಸಬಾಳೆ ನಮ್ಮೂರೇ ಸರ್. ಅಂದಾಜಂದ್ರೆ ಸರ್ ಸುಮಾರು ಅಂದ್ರೆ ಮೊದಲು ಅರ್ಸನ್ ಕೆರೆ ಅಂತ ಕೆರೆ ಆಯ್ತು ನಮ್ಮಲ್ಲಿ ಮೇಲೆ, ಅದರಿಂದ ನೀರು ಬರ್ತಾ ಇತ್ತು. ಬೀರುವಳಿಂದ ಅಲ್ಲಿ ಶಿಫ್ಟ್ ಆಗಿ ಅಲ್ಲಿಂದ ನೀರು ಬರ್ತಾ ಇತ್ತು. ಅವು ಕಟ್ ನೀರು, ಈಗ ಬರ್ತಾ ಇರಲಿಲ್ಲ. ಕಬಿನಿ ಡ್ಯಾಮ್ ಜಲಾಶಯದಿಂದ ನೀರು ಬಂದ ಮೇಲೆ ಬತ್ತಾ ಹೊಟ್ಟಾಯ್ತು. ಇವಾಗ ಏನಂತಂದ್ರೆ ಇದು ಬೆಳೀತಾ ಇರೋದು. ಇದು ಅಂದ್ರೆ ಸರ್ ಸಾಚ ಅಲ್ಲ ಸರ್, ಇರೋದು ಹೇಳ್ತಿದ್ದೀನಿ, ಕನ್ವರ್ಟ್. ನಮ್ಮ ಹನಿ ನೀರಾವರಿಯಿಂದ ಇದು ಬರ್ತಾ ಐತೆ. ನಾವು ಈ ನೀರನ್ನ ನಾವು ಬಳಸಲ್ಲ. ಕಬಿನಿ ನೀರು ಸಿಹಿ ನೀರು ಅಂತ ಹೇಳ್ಬಿಡ್ತಾರೆ. ಆ ನೀರೇನಂದ್ರೆ ಬುಡಕ್ಕೆಲ್ಲ ಹುಳ ಬಿದ್ಬಿಡ್ತದೆ, ಗೊಣ್ಣೆ ಹುಳು, ಇನ್ನೊಂದು ಕಪ್ಪು ಮುತಿ ಹುಳು ಬರುತ್ತೆ, ಎಲ್ಲ ಬಿದ್ದುಬಿಡ್ತದೆ, ಬಾಳೆ ಹೊಡೋಗುತ್ತೆ. ಬೋರ್ ನೀರು ಹನಿ ನೀರಾವರಿ ಮಾಡ್ತಾರೆ ಸರ್, ಡ್ರಿಪ್ ಇರಿಗೇಷನ್. ನಾನು ಅಂದರೆ ಸರ್, ನಾನು ಒಂದು 6 ವರ್ಷದಿಂದ ನಾನು ಹಾಕ್ತಿದ್ದೀನಿ ಸರ್. 6 ವರ್ಷದಿಂದ ಬೆಳೆ ಬೆಳೀತಾ ಇದ್ದೀನಿ ಸರ್. ಇಲ್ಲ ಸರ್, ಇದು ಇಲ್ಲಿ 2 ವರ್ಷ ಸರ್ ಅಷ್ಟೇ. ನಾಳೆ ಫೆಬ್ರವರಿಗೆ 2 ವರ್ಷ ಸರ್. ಇದು ಎರಡನೇ ಸೆಕೆಂಡ್ರಿ, ಇದು ಈ ಸೆಕೆಂಡ್ರಿ ತೆಗೆದ್ಬಿಡ್ತೀನಿ ಸರ್. ಫೆಬ್ರವರಿಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. 6 ಬೆಳೆ ತೆಗಿತಾ ಇದ್ರು. 6 ಅಂದ್ರೆ ಸರ್, ನಮ್ಮ ಈ ಜಮೀನಲ್ಲಿ 6 ಬೆಳೆ ತೆಗಿತಾರಲ್ಲ. ಇದು 3 ವರ್ಷ ಇರ್ತಿತ್ತು. ಈ ಹಳ್ಳಿ ಸರೌಂಡ್, ವಸ್ತಿ ಸರೌಂಡ್ ಅಲ್ಲಿ ಅವರು ಇಷ್ಟುದ್ದ ಹಳ್ಳ ತೆಗಿತಾ ಇದ್ರು. ಆದ್ರೆ ಅದನ್ನ ಒಂದ್ ಟ್ರಿಪ್ ಮಾಡ್ಬಿಟ್ರೆ 6 ತಿಂಗಳು ಬೇಕಿತ್ತು ಅವ್ರಿಗೆ ಕೆಲಸ ಮಾಡಿ ಮುಗಿಸ್ಬೇಕಾದ್ರೆ. 2 ಸೇರಿಸಿ ಒಂದೇ ಪಟ ಮಾಡ್ತಾ ಇದ್ರು, ಸುತ್ತ ಬಿಡ್ತಾ ಇದ್ರು. ಒಳ್ಳೆ ಫಸ್ಟ್ ಕ್ಲಾಸ್ ಬರ್ತಿತ್ತು. ಎಲೆ ಫೇಮಸ್ ಇತ್ತು ಎಲೆಗೂ ಸರ್. ಅದು ಈಗ 1 ಎಕರೆಗೆ ಎಷ್ಟು ಗಿಡ ಹಾಕ್ತೀವಿ ಸರ್? ನಾನು 850 ಗಿಡ ನೆಡ್ತೀನಿ ಸರ್. 6.5 1 ಎಕರೆಗೆ 6.5 ಆದರೆ 850 ಗಿಡ. 800ರಿಂದ 850 ಗಿಡ ನೆಡ್ಬೋದು ಸರ್. ಅಂತರ ಜಾಸ್ತಿ ಆದಷ್ಟು. ಈಗ ನಾವು ಇದು ನೆಟ್ಟ ಮೇಲೆ ಎಷ್ಟು ತಿಂಗಳಿಗೆ ಬರುತ್ತೆ ನಮಗೆ ಸರ್? ಇದು ನನಗೆ 1 ಇಯರ್ ಕಟಿಂಗ್ ಬಂದ್ಬಿಡುತ್ತೆ ಸರ್. ಒಂದು ವರ್ಷಕ್ಕೆ ಕ್ಲಿಯರ್ ಬೆಳೆದ್ರೆ 1 ವರ್ಷಕ್ಕೆ ಆರಾಮ ಎಲ್ಲ ಬೆಳೆ ಥರನೇ ಸರ್. ಇದು ಬೆಳೆ ತೂಕ ಬಂತ ಸರ್? ನನಗೆ 15ರಿಂದ 20 kg ಬಂತು ಸರ್. ಆದರೆ ಒಂದು ಸ್ವಲ್ಪ ಮಾರ್ಕೆಟಿಂಗು ಕಮ್ಮಿ ಆಗ್ಬಿಡ್ತು. ನಮ್ಮ ಬೇಸಿಗೆ ಟೈಮಲ್ಲಿ ಬಂದ್ಬಿಡ್ತು, ಅವಾಗ ಸಿಕ್ಕಾಗಲಿಲ್ಲ ಸರಿ. 2ನೇ ಬೆಳೆ ಬರೋಕ್ಕೆ ಇವಾಗ ಬರ್ತಾ ಇದೆ. ಇವಾಗ ಅಲ್ಲಿ ಎಷ್ಟು ಗ್ಯಾಪ್ ಸರ್? ನಾನು ಅಂದರೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಕ್ಲಿಯರ್ ಆದ್ಮೇಲೆ ಈ ಥರ ಬಿಟ್ಕೋತಾರೆ ಒಂದೊಂದು. ನಾನೇನು ಮಾಡ್ಬಿಟ್ಟೆ, ಜೊತೆಲೇ ಬಿಟ್ಕೊಬಿಟ್ಟೆ ಒಂದೊಂದು. ಇದು ಮೋತೆ ಹೂ ಬಂದು ಕೂಡ್ಲೇನೆ ಪಕ್ಕದಲ್ಲಿ ಅಷ್ಟು ಉದ್ದ ಬಂದ್ಬಿಡ್ತು ಅದಿದೆಯಲ್ಲ. ಆವಾಗ ಏನಂದ್ರೆ ಇದು ಕಟಿಂಗ್ ಆಗೋ ತನಕ ಅದು ಯಥಾ ಪ್ರಕಾರ ಬಂದ್ಬಿಡ್ತು ಸರ್. ಈ ಕ್ಲಿಯರ್ ಆಗೈತೆ ಕಟಿಂಗು, ತಿರ್ಗಾ ಕಟಿಂಗ್ 6 ತಿಂಗಳು ಬೇಕಿಲ್ಲ ಸರ್. 3-4 ತಿಂಗಳಿಗೆ ಬಂದ್ಬಿಡುತ್ತೆ. 3-4 ತಿಂಗಳಿಗೆ ಬಂದ್ಬಿಡುತ್ತೆ. ಅಲ್ಲಿ ನೋಡಿ ಸರ್, ಅದು ಅಲ್ಲಿಲ್ವೇ? ಅಷ್ಟತ್ರ ಇದೆ. ಅದು ಕಟಿಂಗ್ ಆದ ಕೂಡಲೇ ಅದು ಗೊಬ್ಬರ ಕೊಟ್ಟ ಅಂತಂದ್ರೆ ಅಲ್ಲಿ ನೋಡಿ ಸರ್, ಅಲ್ಲಿ ಆ ಥರ 2-3 ತಿಂಗಳು ಗ್ಯಾಪಲ್ಲಿ ಬಂದ್ಬಿಡ್ತದೆ.
ಈಗ 2 ಬೆಳೆ ಆದ ತಕ್ಷಣ ಪೂರ್ತಿ ತೆಗೆದ್ಬಿಟ್ಟು ಭತ್ತ ಮಾಡ್ತೀವಿ ಸರ್. ಅಂದ್ರೆ ಒಂದು 6 ತಿಂಗಳು ನೀರಲ್ಲಿ ಉಂಟ್ರೆ ಒಂದು ಸ್ವಲ್ಪ ವೈರಸ್ಸು ಅಟ್ಯಾಚ್ ಇದಾಗಿದೆ ಅಂತ ಗ್ಯಾಪ್ ಇರಲಿ ಅಂತ ನಮಗೆ ಸುತ್ತೂರ ಇವರು ಹೇಳಿದ್ದಾರೆ. ಬಾಳೆ ನೆಡಬೇಕು ಅಂತಂದ್ರೆ ಹೊಲದಲ್ಲಾಗ್ಲಿ ಎಲ್ಲಾರಾಗ್ಲಿ ಅದನ್ನ ಬದಲಾವಣೆ ಅನ್ನೋಕ್ಕಿಂತ ಸರ್ ನೀರು ತುಂಬಿಡ್ಬೇಕು. ಗದೆ ತುಂಬ ನೀರು ತುಂಬ ಇದ್ರೆ ಅಲ್ಲಿ ಇರೋಷ್ಟು ಅರ್ಧಕ್ಕರ್ಧ ವೈರಸ್ ಹೋಗುತ್ತೆ ಅಂತ. ತೂಕ ಎಷ್ಟು ಬಂತು ಸರಿ ಆಗ್ಲಿ ಈ ಸರಿ ಸರ್? ನನಗೆ 12ರಿಂದ 16 kg ಆವರೇಜ್ ಬಂತು ಸರ್. 20 kg ವರೆಗೂ ಬಂದಿದೆ. 20 kg ಅಂತೂ ಬಂತು ಸರ್. ಆದ್ರೆ ಹಣ್ಣು ಗಾತ್ರ ಆಗ್ಬಿಡ್ತು, ಸ್ವಲ್ಪ ಮಾರ್ಕೆಟಿಂಗ್ ಕಡಿಮೆ. ಹಣ್ಣು ಸೈಜ್ ಹಾಕೋದ್ಕಿಂತ ಮುಂಚೆ ನಾವು ಕಟಿಂಗ್ ಮಾಡಬೇಕು. ನಾವೇನು ಮಾಡಿ ಆಸೆಗೆ ಸಲುವಾಗಿ ಸೈಜ್ ಆಗ್ಲಿ ಅಂದ್ಬಿಟ್ಟು ದಪ್ಪ ಮಾಡೋದು. ತುಂಬಾ ಸೈಜ್ ಆದ್ರೆ ಸರ್ ಸೈಜ್ ಆದ್ರೆ ಇಷ್ಟಪಡಲ್ಲ ಸರ್ ಜನ, ಲೈಕೆ ಮಾಡಲ್ಲ. ಈ ಸೈಜ್ಗಿಂತ ಒಂದು ಸ್ವಲ್ಪ ದಪ್ಪ ಇದ್ರೆ ಸೂಪರ್ ಇದೆಯಲ್ಲ. ಅವರು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರಲ್ಲ 5 ರೂಪಾಯಿ, ಅದು ಬೆಲೆ ಅಂದ್ರೆ ಸರ್ ಇಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ರೈತರು ತಗೊಂಡೋಗಿ ತಗೊಳ್ಳಿ ಅಂತ ಹೋಗಿರ್ತೀವಲ್ಲ, ಅದು ಬೇಕೇ ಬೇಕು ಬೇಡ ಬೇಡ ಆ ಥರ ಬರುತ್ತೆ. ಇದಕ್ಕೆ ಆದಂತ ನಿರ್ದಿಷ್ಟವಾದ ಮಾರ್ಕೆಟ್ ಇಲ್ಲ ಸರ್. ಅದೊಂದಾದ್ರೆ ಅಂತಂದ್ರೆ ಸರ್ ಏನೋ ರಸಬಾಳೆ ಏರಿಯಾ ಕಡಿಮೆ ಆಗ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್. ಆಪ್ಕಾಮ್ಸ್ ಅಲ್ಲಿ ಅಣ್ಣ ಅವ್ರಿಗೆ ಆರ್ಡರ್ ಮಾಡಬೇಕು, ಬುಕ್ ಮಾಡಬೇಕು. ಆಪ್ಕಾಮ್ಸ್ ನಾವು ನೋಡೇ ಇಲ್ಲ ಸರ್, ನೋಡಿಲ್ಲ. ನಾವು ನಮ್ಮ ಅಂಗಡಿ ಇದೆ ಸರ್, ನಮ್ಮ ಮಾವನವ್ರದೇ ಸ್ವಂತವಾಗಿ. ಏಲಕ್ಕಿ ಒಂದಣ್ಣು ಓಡಲ್ಲ. ರಸಬಾಳೆನೆ 40 ವರ್ಷದಿಂದ ಅವ್ರು ಮಾರ್ಕೊಂಬಂದಿದ್ದಾರೆ. ಪೂರ್ತಿ ರಸಬಾಳೆ, ಒಂದಣ್ಣು ಬೇರೆ. ನಾವು ಫಿಲಂ ಥಿಯೇಟರ್ ಇದೆಲ್ಲ, ಅಲಾನ್ ಫಿಲಂ ಥಿಯೇಟರ್. ಈ ಕಡೆ ಮಟನ್ ಅಂಗಡಿ ಇದೆ, ಆ ಕಡೆ ಚಿಕನ್ ಅಂಗಡಿ, ಮಧ್ಯದಲ್ಲಿ ಕೆಂಪೇಗೌಡ ಬಾಳೆಹಣ್ಣು ಅಂಗಡಿ ಇದೆ. ಹೌದು ಹೌದು ಸರ್, ಅದು 40 ವರ್ಷದಿಂದ ಇದೆ ಸರ್. ಅದೇ ಏರಿಯಾ ಬರೀ ರಸಬಾಳೆ, ಬೇರೆ ಹಣ್ಣು ಒಂದು ಓಡಲ್ಲ ಸರ್. ಶಾಸ್ತ್ರ ಕಟ್ಟಿದ್ರು ಒಂದು ಓಡಲ್ಲ ಅಲ್ಲಿ. ಅವರು ಹೋಲ್ಸೇಲ್ ಇಲ್ಲ ಸರ್, ಹೋಲ್ಸೇಲ್ ರೀಟೈಲ್. ಅವ್ರು ಹೋಲ್ಸೇಲ್ ತಗೋತಾರೆ, ಅವ್ರು ರಿಟೇಲ್ ಮಾಡ್ಕೊತಾರೆ. ಈಗ ನಮ್ಮ ರೈತರಿಗೆ ಈಗ ಗೊನೆ ಈಗ 20 kg ತೂಕದ ಬಂದಿದೆ, ಕಟಾವು ಮಾಡಿದ್ಮೇಲೆ ನಮಗೆ ಒಳ್ಳೆ ಪ್ರೈಸ್ ಎಲ್ಲಿವರೆಗೆ ಸಿಕ್ಕಿದೆ ಸರ್? ನನಗೆ ಈ ಸರಿ ಈ ಕೂಳೆ ಬೆಳೆಗೆ ಚೆನ್ನಾಗಿ ಸಿಕ್ಕಿದೆ. ಹೆಂಗ್ ರೇಟ್ ಸಿಕ್ತು? ಕೂಳೆ ಬೆಳೆಗೆ 50ರಿಂದ 60 ರೂಪಾಯಿನೂ ಕೊಟ್ಟವ್ರೆ. ನಿಮ್ಗೆ 50ರಿಂದ ನಮ್ಗೆ 50ರಿಂದ 60 ರೂಪಾಯಿ ಕೊಡ್ತಾರೆ ಸರ್. ಇವಾಗ ಈಗ ಕಟಿಂಗ್ ಮಾಡಿದ್ರೆ 50 ರೂಪಾಯಿ ಕೊಡ್ತಾರೆ ಸರ್. ಆವರೇಜ್ 50 ರೂಪಾಯಿ ತಗೋತಾರೆ ನಂದು. ಈಗ ಅವ್ರು ಮಾರೋದು ಅವರು 80 ರೂಪಾಯಿಂದ 100 ರೂಪಾಯಿಗೆ ಮಾಡ್ತಾರೆ. ಅದು ರೇಟ್ ಇದ್ದಂಗೆ. ಏಲಕ್ಕಿ ಒಂದ್ ಸ್ವಲ್ಪ ರೇಟ್ ಬಿದ್ದೋಗ್ಬಿಡೈತೆ. ಏಲಕ್ಕಿ ಬಿದ್ದಿರೋದ್ರಿಂದ ಇವಾಗ ಇದಕ್ಕೂ ಸಮಸ್ಯೆ. ಅದೇನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ 80 ರೂಪಾಯಿ ಕೊಡೋದು, ಅದು 40 ರೂಪಾಯಿಗೆ 2 kg ಬರುತ್ತೆ ಅಂದ್ಬಿಟ್ಟು ಏರ್ಕೈತೆ. ಇದು ವ್ಯವಸ್ಥೆ. ಆಮೇಲೆ ಇದು ಒಂದೇ, ನೀವು ಇಷ್ಟಪಡ್ಬೇಕು, ನಾ ಇಷ್ಟಪಡ್ಬೇಕು ತಿನ್ನಕ್ಕೆ. ಅದು ಪ್ರತಿಯೊಂದು ಕಾರ್ಯ, ಶುಭ ಕಾರ್ಯ ಎಲ್ಲದಕ್ಕೂ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಪೂಜೆ ಬಾಳೆಹಣ್ಣು ಬರ್ತಾ ಇತ್ತು, ಅದು ಇದು ಎರಡೇ ಇದ್ದಿದ್ದು. ಅದು ಹುಳಿ ತಿನ್ನಕ್ಕೆ, ಇದು ಪೂಜೆ ಮಾಡ್ಬಿಟ್ಟು ತಿನ್ಬೋದು ಅಂದ್ಬಿಟ್ಟು ತಿನ್ನಕ್ಕೆ ಯೂಸ್ ಮಾಡ್ತಾ ಇದ್ರು. ಏಲಕ್ಕಿ ಯಾವಾಗ ಬಂತು, ಇದಕ್ಕೊಂದು ಸ್ವಲ್ಪ ಆ ಮಧ್ಯದಲ್ಲಿ ಗ್ಯಾಪ್ ಇತ್ತು ಸರ್. ಇದು ಬಾಳೆ ಬರ್ತಾ ಇರ್ಲಿಲ್ಲ, ಮಧ್ಯದಲ್ಲಿ ಗ್ಯಾಪ್ ಇತ್ತು. ಇವಾಗ ಪಿಕಪ್. ಈಗ ತೋಟಗಾರಿಕೆ ಇಲಾಖೆಯವರು ಶ್ರಮ ಪಟ್ಟು ಒಂದು 60ರಿಂದ 70 ಎಕರೆ ತನಕ ಸಹಾಯಧನ, ಅರ್ಧ ಎಕರೆಗೆ 450 ಗಿಡಕ್ಕೆ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. 31,000 ರೂಪಾಯಿ. ಹೌದು ಸರ್, ಅವರೇ ಹೇಳಿ ಹಾಕ್ಸ್ತಾ ಇದಾರೆ ಸರ್. ಚಂದ್ರು ಅವರು, ಆಮೇಲೆ ಶರತ್ ಅಂತ. ಹೌದು ಸರ್, ರಸಬಾಳೆಗೆ ಮಾತ್ರ ಅಂದ್ರೆ 1 ಎಕರೆಗೆ 62,000 ರೂಪಾಯಿ ಇರೋದು, 63,000. ಅವ್ರೇನ್ ಮಾಡ್ತಾರೆ, ಒಬ್ರಿಗೆ ಕೊಟ್ರಾಗಲ್ಲ, ಅದನ್ನ ಹೆಂಚೋಣ ಅಂದ್ಬಿಟ್ಟು ಅರ್ಧ ಎಕರೆಗೆ ಜಾಸ್ತಿ ರೈತರಿಗೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಿಕ್ಲಿ ಅನ್ನೋ ನನಗೂ ಕೊಟ್ಟಿದ್ದಾರೆ ಸರ್. ನನಗೆ 2 ಟ್ರಿಪ್ ಕೊಟ್ಟಿದ್ದಾರೆ. ಹೋದ ಜನವರಿಲಿ ಕೊಟ್ಟರು. ನಾನು ಸಹಾಯಧನ ಬರುತ್ತೆ ಅಂತ ನಾನು ಬೆಳ್ದಿಲ್ಲ ಸರ್. ನನ್ನ ಇಂಟ್ರೆಸ್ಟ್ ನಾನು ಬೆಳ್ತಿರೋದು. ಮೊದಲನೇ ಬೆಳೆಗೆ ಎಷ್ಟು ಬಂದ ದುಡ್ಡು ಸರ್? ನನಗೆ ಹೋಲ್ಸೇಲ್ ಆಗಿ 4 ಲಕ್ಷ ರೂಪಾಯಿ ಸಿಕ್ತು ಸರ್. ಮೊದಲನೇ ಬೆಳೆಗೆ ನನಗೆ 950 ಗಿಡ ಇದೆ. 950ರಲ್ಲಿ ಒಂದು 150 ಲೆಸ್ ಆದ್ರೂ 800 ಗಿಡ ಪಕ್ಕ ಬಂತು ಸರ್. 4 ಲಕ್ಷ. ಈಗ ನೋಡೋಣ ಸರ್. ಇವಾಗ ನನಗಿದು ಬೇಕೇ ಬೇಕು, ಬೇಡ ಸರ್. ಇವಾಗ ಏನಂತಂದ್ರೆ ಒಂದು 400 ಗಿಡ ಬಂದಿದೆ. ನಾನು ಗಿಡ ಬಂದ್ರೆ ಕಟ್ ಮಾಡ್ಕೊತೀನಿ. ನನಗೆ ಗೆಡ್ಡೆ ದುಡ್ಡು ಆಗ್ತಾ ಇದೆ. ಇದು ಈ ಗೆಡ್ಡೆ ಹೆಂಗ್ ಮಾರ್ತೀರಾ? 30 ರೂಪಾಯಿಂದ 35, 25, 30 ಚಿಲ್ಲರೆ ತಗೊಂಡ್ರೆ 50 ತನಕ ತಗೋತಾರೆ ಸರ್. ಅದು ನನ್ಗೆ ಅದು ಮೇನ್ ಸರ್. ಇದು ಒಂದು 10 ಕೀಳದ್ನ ಅದೊಂದೇ ಗೊನೆ ಸಾಕು ಸರ್. ಅದೊಂದ ಹೇಳ್ತೀನಿ ಕೇಳಿ, ಅದೊಂದು 6 kg ಬಂದ್ರು 300 ರೂಪಾಯಿ ಆಗುತ್ತೆ. ಈಗ 10 ಕೀಳ್ಬೇಕಲ್ಲ ಸರ್. ನಾನು ಹಂಗೆ ಒಂದು ಬುಡದಲ್ಲಿ ಎಷ್ಟು ಸಿಗುತ್ತೆ ಅಂತ ಸರ್? ಒಂದು 4ರಿಂದ 5 ಸಿಗುತ್ತೆ ಅಷ್ಟೇ. ಏಲಕ್ಕಿ ಜಾಸ್ತಿ ಬರುತ್ತೆ, ಕಡಿಮೆ. ಈಗ ಒಂದು 500 ಗಿಡ ಬೇಕು ಅಂದ್ರೆ ಕೊಡ್ತೀರಿ ನಮ್ಗೆ? ಕೊಡ್ತೀನಿ ನಾನೇ. ಈಗ 4,000 ಕೊಟ್ಟಿದ್ದೀನಿ. ನಮ್ಮ ಶರತ್ ಸರ್ ಕೊಡ್ಸಿದ್ದಾರೆ. 4,000 ಕೊಟ್ಟಿದ್ದೀನಿ. ನಮ್ಮ ಶರತ್ ಸರ್ ಕೊಡ್ಸಿರೋ ಚಂದ್ರು. ಹಂಗಾಗಿ ರಸಬಾಳೆ ನೋಡಿವೆ ಅಡ್ವಾಂಟೇಜ್ ನಿಮ್ಗೆ ಏನಂತಂದ್ರೆ, ಒಂದು ಚೆನ್ನಾಗಿ ಸಾಕಿದ್ರೆ ನಮ್ಗೆ ಸರ್. ಇನ್ನೊಂದು ಸರ್, ನನಗೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈ ಗಿಡನೇ ಕಾಸು. ರಸಬಾಳೆ ಒಂದು ಇವಾಗ ಇಲ್ಲಿ ತನಕ ನನ್ಗೆ ಈ ಗಿಡನೇ ದುಡ್ಡು, ಕೀಳ ತನಕ ನನಗೆ ಕಾಸು ಸರ್. ಒಂದು
ಇರೋದು ಹೇಳ್ತೀನಿ. ಲಕ್ಷ್ಮಿ ಇದ್ದಂಗಲ್ವಾ ಹೌದು ಸರ್. ಅದು? ಆಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿದ್ದೀನಿ. ಇನ್ನೊಂದು ಎಕರೆ ಫಸ್ಟ್ ಸ್ಟಾರ್ಟಿಂಗ್ ಬೆಳೆದೆ ಅಲ್ಲಿ, ಹೋದ್ರೆ ಹೋಗ್ಲಿ ಬಂದರೆ ಬರಲಿ ಅಂತ ಬೆಳೆದೆ. ಅದು ಒಂದು ಸ್ವಲ್ಪ ಏನೋ ಇದೇನು ಗೊಬ್ಬರನೂ ಹಾಕಲಿ ಏನೂ ಹಾಕಲಿಲ್ಲ. ಈ ಕಾಲುವೆ ಗೋಡು ಬರುತ್ತೆ ನೋಡಿ, ಸಿಫ್ಟ್ ಎತ್ತುತ್ತಾರಲ್ಲ, ಆಗ ನಾನು ಒಂದು 50 ಲೋಡು ಹೊಡಿಸಿದ್ದೆ. ಅದಕ್ಕೆ ಹಾಕ್ಬಿಟ್ಟೆ, ಬಾಳೆ ಬೆಳೆದಂಗೆ ಆಗಲಿ ಸಖತ್ತಾಗಿ ಬಂತು. ಇದಕ್ಕೊಂದು ಸ್ವಲ್ಪ ಶ್ರಮ ಪಟ್ಟಿದ್ದೀನಿ. ಅದು ನನಗೆ ಅಷ್ಟೇ ಸರ್, 4 ಲಕ್ಷ ರೂಪಾಯಿ ಅಷ್ಟೇ. 2 ಬೆಳೆ ತೆಗೆದು? ಇಲ್ಲ, ಅದರಲ್ಲಿ 2 ಬೆಳೆ ಬರಲಿಲ್ಲ ಸರ್. ನಾನು ಏನು ಮಾಡ್ಬಿಟ್ಟೆ, ಆಸೆಗೆ ಅದನ್ನೂ ಬಿಟ್ಕೊಂಡು ಇದನ್ನು ಕಿತ್ತಾಕ್ಬಿಟ್ಟೆ. ಗಿಡ ತಗೋಬಿಡ್ತವೆ. ಇವಾಗ ಇದ್ರಲ್ಲಿ ಕೇಳ್ತಾ ಇಲ್ಲ ನಾನು, ಕಟಿಂಗ್ ಆದಾಗ ಕೇಳ್ತೀನಿ. ಈಗ ನನ್ನ ಕ್ವಶನ್ ಏನಂತಂದ್ರೆ, ಈಗ ನಮ್ಮ ಬಯಲ್ಸೀಮೆ ಚಿತ್ರದುರ್ಗ ನಮ್ಮ ಶಿವಮೊಗ್ಗ ಎಲ್ಲ ನೋಡ್ತಿದ್ದೀನಿ, ನಮ್ಮಲ್ಲಿ ಏಲಕ್ಕಿ ಬಾಳೆ ಅಂತ ಏನು ಕರಿತೀವಲ್ಲ, ಏಲಕ್ಕಿ ಬಾಳೆನೇ ಜಾಸ್ತಿ ನಮ್ಮ. ಸರ್ ಏಲಕ್ಕಿ ಹಾಲು ಕರ್ನಾಟಕದ ಹೇಳಿ ಸರ್. ಈಗ ಇದೆಯಲ್ಲ, ಎಷ್ಟು ಎತ್ತರ ಹೋಗಿದೆ ಹೇಳಿ ಸರ್? ಇದು ನಾವು 10 ನೆಟ್ಟಷ್ಟು ಹೈಟ್ ಬೆಳೀತದೆ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಷ್ಟು ಬೆಳೆಯಲ್ಲ ಹೈಟ್. ಯಾವುದೇ ಬಾಳೆ ಆದ್ರೂ ಅಷ್ಟೇ, ಏಲಕ್ಕಿನೂ ಅಷ್ಟೇ, ಇದು ಅಷ್ಟೇ ಸರ್. ಆದ್ರೆ ನಮ್ಮಲ್ಲಿ ಪ್ರತಿ ಮರಕ್ಕೆ 2-3 ಕವೆ ಕೊಡ್ತಾರೆ ಸರ್. ಇದಕ್ಕೆ ಕೊಡೋ ಅವಶ್ಯಕತೆ ಇಲ್ಲ, ಅದು ಕೊಡಬೇಕು, ಏಲಕ್ಕಿ ಕೊಡಬೇಕು. ಇದಕ್ಕೇನು ಕೊಡಂಗಿಲ್ಲ. ಇದು ಬೇರು ಅದು ಏನ್ ಮಾಡುತ್ತೆ ಅಂತಂದ್ರೆ, ಏಲಕ್ಕಿ ಮೇಲ್ ಬರುತ್ತೆ. ನೀವು ಎಷ್ಟೇ ನಾಟಿ ನೆಟ್ರು ಬೇರ್ ಮೇಲೆ ಬರುತ್ತೆ. ಇದು ಬೇರು ಮೇಲ್ ಬರಲ್ಲ, ಕೆಳಗಡೆ ಹೋಗುತ್ತೆ. ನೀವೇನೇ ಸ್ವಲ್ಪ ಜಾಸ್ತಿ ಅಂತ ನಾಟೆ ಅಂತ ತೆಗಿಯಂಗಿಲ್ಲ, ಅದರಷ್ಟು ನೆಟ್ರು ಕೆಳಗಡೆ ಹೋಗ ಸರ್. ಬೇರೆ ಪೂರ್ತಿ ಕೆಳಗಡೆ ಇಲ್ಲ. ಏನೇನು ಗಾಳಿ, ಯಾವ ಗಾಳಿಗೂ ಬಿದ್ದಿಲ್ಲ ಸರ್ ನಂದು, ಒಂದು ಗಿಡನೂ ಬಿದ್ದಿಲ್ಲ. ಆಮೇಲೆ ಇನ್ನೊಂದು ಅಂತಂದ್ರೆ ಸರ್, ಬೇಸಿಗೆಯಲ್ಲಿ ಅದು ಏನಾಗುತ್ತೆ, ಅದು ತಡೆಯಲ್ಲ ಏಲಕ್ಕಿ. ಅಲ್ಲಿ ಆ ನ್ಯಾರಕ್ಕೆ ಹೋಗಿ ನಗ್ಬಿಡ್ತದೆ. ಈ ಲಾಸ್ಟ್ ಎಲೆ ಬರುತ್ತಲ್ಲ, ಅರ್ಧಕ್ಕೆನೆ 90% ಹೋಗಿ ಬೆಂಡಾಗದೆ ಸರ್, ನಗೋಗ್ಬಿಡುತ್ತೆ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಲೇಯರ್ ಎಲ್ಲ ರಸ ಕೆಳಗೆ ಬಂದ್ಬಿಡ್ತದೆ. ಅಲ್ಲಿ ರಸ ಇರಲ್ಲ, ಬಿಸಿಲು ಶಾಖಕ್ಕೆ ಏನಾಗುತ್ತೆ, ನಗ್ಬಿಡ್ತದೆ. ನಮ್ಮ ಇದೇನು ಅಂದ್ರೆ ಆ ತರ ಅಭ್ಯಂತರ ಇಲ್ವೇ ಇಲ್ಲ ಸರ್. ಜೀನ್ಸ್ ಇದೆ ಸರ್, ಇದಿದೆ. ನೀವು ಹಂಗಾಗಿ ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ನಾನು ಹೇಳ್ತೀನಿ, ನನ್ನ ಸ್ವಂತ ಬೆಳೆದ್ರೆ ಒಂದು 5-6 ವರ್ಷ ಬೆಳೀತಾ ಇದ್ದೀನಿ ಸ್ವಂತವಾಗಿ. ನಾನು ನಮ್ಮ ತಂದೆಯವರು ಅವಾಗ ಬೆಳೀತಿದ್ದೆ, ಅವಾಗೆಲ್ಲ ಬೆಳೀತಿದ್ದೆ ಸರ್. ಸರ್ ನಮ್ಮ ಊರ್ಲಿ ಅಂದರೆ ಬಾಳೆನೇ 1ನೇ ನಂಬರ್ ಸರ್, ಫೇಮಸ್. ಇದೊಂದು ಬಿಟ್ರೆ ಬೇರೆ ಬೆಳೀತಾ ಇರಲಿಲ್ಲ ಸರ್. ನಾನು ಹೇಳ್ತೀನಿ ಸರ್, 4 ವರ್ಷ ಪಿಕಪ್ ಮಾಡಿ ಆಮೇಲೆ ಬಾಳೆ ಹಾಕ್ತಿದ್ರು. ಅವ್ರು ಸೊಪ್ಪು ಹಾಕ್ದೆ ಬೆಳೆ ಬೆಳಿತಾರೆ. ನಾವೇನು ಮಾಡ್ತೀವಿ ಗೊತ್ತೇ, ಇವಾಗ ಬಾಳೆ ಉಳಿಸ್ಬಿಡ್ತೀವಿ, ಈಗ ಒಂದು ಕಾಂಪೋಸ್ಟ್ ಒಂದು 50 ಗಾಡಿ ಹೊಡೆದ್ಬಿಟ್ಟು ಪುನಃ ಹಾಕ್ತಿವಿ. ಅದು ಆ ಥರ ಸೀನ್ ಇರಲಿಲ್ಲ. 4 ವರ್ಷ ಆಗಬೇಕು ಬಾಳೆಗೆ ಗ್ಯಾಪು, ಆ ಥರ ಇತ್ತು. ಮಾಡ್ಕೊಂಡು ಹೋದ್ರೆ ಒಂದು ಕುಟುಂಬ 1 ಎಕರೆ ಮಾಡ್ಕೊಂಡು ಅಷ್ಟು ಸರ್. ಅಂದ್ರೆ ಒಂದು ಕುಟುಂಬ ಅಂದ್ರೆ ಸರ್, ಹೊರಗಡೆ ಏನು ಕೆಲಸಕ್ಕೆ ಹೋಗಂಗಿಲ್ಲ, ಇಲ್ಲೇ ಮಾಡ್ಕೊಂಡು ಇದ್ರಲ್ಲೇ ತೆಗೆದ್ರೆ ಅವ್ರಿಗೆ ಆದಾಯ ಇರುತ್ತೆ. ಆದ್ರೆ ನಮ್ಗೆ ಏನಾದ್ರು ನಾವು ಲೇಬರ್ ಇದು ಮಾಡ್ಕೊಂಡಿರ್ತೀವಿ, ಅದು ಇಲ್ಲ ಸರ್. ಅದು ನಾವು ಭತ್ತ ಒಂದು 6 ಎಕರೆ 6.5 ಎಕರೆ ಐತೆ, ಎಲ್ಲ ನೋಡ್ಬೇಕು ಸರ್. ಇದು ಹಾಕೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಭೂಮಿ ಒಳ್ಳೆ ಫಲವತ್ತ ಆಗುತ್ತಲ್ಲ ಬಾಳೆ ಬೆಳೆ. ಸರ್ ಇವಾಗ ಏನಾಗುತ್ತೆ, ಮೊದ್ಲು ಏನ್ ಮಾಡ್ತಿದ್ವಿ, ಇದನ್ನ ಕಿತ್ತು ಗುಡ್ಡೆ ಮಾಡ್ಬಿಡ್ತಿದ್ವಿ. ಗುಡ್ಡೆ ಮಾಡ್ಬಿಟ್ಟು ಒಣಗಿದಾಗ ಒಂದು ಬೆಂಕಿ ಹಾಕ್ತಿದ್ವಿ. ಇವಾಗ ಬೆಂಕಿ ಹಾಕೋ ಅವಶ್ಯಕತೆ ಇಲ್ಲ, ರೋಟಾವೇಟರ್ ಬಂದಿದೆ. ನಾವು ಬಾಳೆ ಕೀಳೋದೇ ಇಲ್ಲ, ಅಲ್ಲೇ ಭೂಮಿಗೆ ಮಂಚಿಂಗ್ ಮಾಡಿಸ್ಬಿಡ್ತೀವಿ. ಸೈಂಟಿಫಿಕ್ ಪ್ರಕಾರ ಅದನ್ನ ನೆಲಕ್ಕೆ ಉಳಿಸ್ಬೇಡಿ ಅಂತ ಹೇಳ್ತಾರೆ. ಇದನ್ನ ಅಲ್ಲಿರೋ ವೈರಸ್ ಭೂಮಿ ಒಳಗೆ ಹೋಗುತ್ತೆ, ಅದನ್ನ ಉಳುಮೆ ಮಾಡ್ಬೇಕು. ಕಿತ್ತು ಬುಡಬೇರ್ಕಲ್ಲಿ ಕಿತ್ತು ಆಚೆಗೆ ಹಾಕ್ಬೇಕು, ಭೂಮಿ ಒಳಗೆ ಇಡಬೇಡಿ ಅಂತ ನಮ್ಮ ಈಗಿನ ಸೈಂಟಿಫಿಕ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದ್ರು ವೈರಸ್ ಅಲ್ಲೇ ಇರುತ್ತೆ ಅಂತ, ಅದನ್ನ ಹಾಕಿ ಬೆಂಕಿ ಹಾಕ್ಬಿಡಿ ದೂರ. ವೈರಸ್ ನೀವು ದೂರ ಮಾಡಬೇಕು ಅಂತಂದ್ರೆ ಭೂಮಿಯಿಂದ ಆಚೆ ಕಿತ್ತೆ ಸಿಗಬೇಕು. ವಿಜ್ಞಾನಿ ಸೈಂಟಿಸ್ಟ್ ಹೇಳ್ತಾರೆ. ಯಾಕಂತಂದ್ರೆ ಇವಾಗ ಪನಾಮ, ಅವಾಗ ಪನಾಮ ಏನಿಲ್ಲ ಸರ್. ಏಲಕ್ಕಿ ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ಅದನ್ನ ಕಟ್ ಮಾಡಿ ನೀವು ಈ ತೊಟ್ಟಿ ಒಳಗಡೆ ತುಂಬಿ ದಿನ ಗಂಜಲ ಅಣ್ಣ, ಇನ್ನೊಂದು ಕಾರಣ ಅದು ಮಾಡ್ತಾರೆ ಕಾರಣ, ಜೀವಾಮೃತನೂ ಆಗುತ್ತೆ, ಗೊಬ್ಬರನೂ ಆಯ್ತದೆ, ಎಲ್ಲ ಆಯ್ತದೆ ಅಣ್ಣ. ನಾವು ಅವೆಲ್ಲ ಮಾಡಕ್ ಹೋಗಿಲ್ಲ ಅಣ್ಣ, ಅದೆಲ್ಲ ಐತೆ, ತುಂಬಾ ಐತೆ. ಗಂಜಲ ಫ್ರೀ ಆಗಿ ಸಿಗುತ್ತೆ, ನೀವು ತುಂಬಾ ಇದೆ ಕಣ ನೀವು ಹೇಳಂಗೆ. ಅದನ್ನ ನೀವು ಒಂದು ತೊಟ್ಟಿಲಿ ಶೇಖರಣೆ ಮಾಡಿ ಮಾಡ್ಬೋದು. ತೊಟ್ಟಿ ಒಳಗಡೆ ತಗೊಂಡೋಗಿದ್ದೆಲ್ಲ ಪೀಸ್ ಮಾಡಿ ಒಳಗಡೆ ತುಂಬಿ ಮಾಡ್ಬೋದು, ಒಳಗಡೆ ಬಿಟ್ಟು ಅದನ್ನ ಗೊಬ್ಬರ ತಗೋ ಮಾಡ್ಬೋದಣ್ಣ, ಮಾಡ್ಬೋದು. ಈಗ ನಾವೇನ್ ಮಾಡ್ತೀವಿ ಅಣ್ಣ, ಅಲ್ಲಿ ತನಕ ಹೋಗೋದೇ ಇಲ್ಲ. ಒಂದ್ ಗದ್ದೆ ಒಂದು ಭತ್ತ ನೆಟ್ಬಿಡ್ತೀವಿ, 1-2 ಭತ್ತ ನೆಟ್ಬಿಡ್ತೀವಿ ಅಣ್ಣ, ಪುನಃ ಬಾಳೆ ನೆಟ್ಕೊತೀವಿ. ಹೋದ್ರೆ ಅಣ್ಣ 300 ಗಿಡ ಹೋಗ್ಲಿ, ಒಂದು 600 ಗಿಡ ಸಿಕ್ಕರು ನಮ್ಗೆ ಚಾನ್ಸ್ ಚೆನ್ನಾಗಿರುತ್ತೆ. ಇವಾಗ ಏನಂತಂದ್ರೆ ತೋಟಗಾರಿಕೆ ಅವ್ರು ಎಲ್ಲರಿಗೂ ಚೆಲ್ಲಿರೋದ್ರಿಂದ ಒಂದು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಮಾರ್ಕೆಟ್. ಅಂಗಡಿ ನಮ್ದೇ ಇರೋದ್ರಿಂದ ನಮ್ಗೇನು ತೊಂದರೆ ಆಗಲ್ಲ.
ಒಂದು ನೀವು ಹೇಳೋದು ನಮ್ಮ ರಸಬಾಳೆಗೆ ಬೆಲೆ ಇದೆ. ಸರ್ ಏನು ಇದಕ್ಕೆ ಇನ್ನೊಂದೇನು ಗೊತ್ತಾ ಸರ್, ಡೈರೆಕ್ಟ್ ವ್ಯಾಪಾರ ಆಗ್ಬಿಟ್ಟು ತಿನ್ನೋರೇ ಬಂದು ಕೊಂಡ್ಕೊಬಿಟ್ರೆ ತೋಟದಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ. ತಿನ್ನೋರು ಎಲ್ಲಾನು ಕೊಂಡ್ಕೊಳ್ಳಲ್ಲ, ಬಂದು ತೋಟಕ್ಕೆ ಬರಲ್ಲ. ಇನ್ನೊಂದು ನೀವು ಅಣ್ಣ ಅಂಗಡಿ ಇಟ್ಟವ್ರ ಹೇಳದಪ್ಪ ಡೈರೆಕ್ಟ್ ತಂದು ಮಾರ್ತಾನೆ ತೋಟದಿಂದ, ಅವನ ಹತ್ರ ಒಂದು 10 ರೂಪಾಯಿ ಕಡಿಮೆ ಸಿಗುತ್ತೆ ಅನ್ನೋ ತಗೊಳ್ಳೋ ಮನೋಭಾವ ಇರೋದೇ ಇಲ್ಲ ಸರ್ ಅವ್ರಿಗೆ. ಈಗ ಸಿಗಬೇಕು ಎಡಗೈಗೆ, ಅಲ್ಲಿ ತನಕ ಯಾರು ಹೋಗೋರು ಇಲ್ಲಿ ಕೊಡ್ತಾವ್ರೆ, ಇವ್ರ ಹತ್ರ ತಗೋಬೇಕು, ಹೋಯ್ತಾ ಇರ್ಬೇಕಷ್ಟೇ ಫಾಸ್ಟ್ ಜೀವನ. ಈಗ ನೀವು ನಿಮ್ಮ ಮನೆ ಬಳಕೆಗೆ ಮಾರ್ಕೆಟಿಗೆ ಕೊಡೋದು ಒಂದಾಯ್ತು, ನಿಮ್ಮ ಮನೆ ಬಳಕೆಗೆ ನಿಮ್ದೇನು ಗೊನೆ ಕಟಾವು ಮಾಡಿದಾಗ ಇಟ್ಕೊಂತಿರಲ್ಲ, ಅಷ್ಟೇ ಇಟ್ಕೊಂಡಿದ್ದು ಹಂಗೆ ಇಟ್ಕೊಂಡು ಹಣ್ಣು ಮಾಡ್ಕೊಂತೀರ ಸರ್. ನಾವು ಏನು ಮಾಡ್ತೀವಿ ಅಂತಂದ್ರೆ ಗೂಡು ಕೊಟ್ಬಿಡ್ತೀವಿ ಸರ್. ಅಲ್ಲ ನಿಮ್ಮ ಮನೆಗೆ ಯಾವಾಗ ಅವಾಗ ನಾವು ಮನೆಗೆ ಇಟ್ಕೊಳಕ್ ಹೋಗಲ್ಲ ಸರ್, ಗೂಡು ಕೊಟ್ಬಿಡ್ತೀವಿ. ಅಲ್ಲಿಂದ ತರ್ತೀರ ಗೂಡ್ಗೆ ಅಂತಂದ್ರೆ ಯಾರು ಇವತ್ತು ಕಟಿಂಗ್ ಮಾಡಿದ್ರೆ ನಾಳೆ ಸಾಯಂಕಾಲ ಗೂಡ್ಗೆ ಹಾಕ್ತಾನೆ, ಒಂದಿನ ಬಾಡಬೇಕು, ಬಾಡ್ಮೇಲೆ ಗೂಡು ಕೊಡ್ತಾನೆ, ಔಷಧಿ ಹಾಕ್ಸಲ್ಲ ಮನೆಗೆ ತಿನ್ಬೇಕಾದ್ರೆ. ಈಗೆಲ್ಲ 75% ನೀವು ಔಷಧಿ ಹಾಕ್ಸಲ್ಲ. ಹಾಕ್ಸಲ್ಲ ಸರ್, ನಾವು ಹಾಕಲ್ಲ ಸರ್, ನಾವು ತಗೊಂಡೋಗಿ ಕೊಟ್ಬಿಡ್ತೀವಿ. ಅವ್ರು ಏನೋ ಮಾಡ್ಕೊತಾರೆ ಅವರು, ಕೆಲವರು ಗೂಡ್ಗೆ ಹಾಕ್ತಾರೆ, ಕೆಲವರು ಔಷಧಿ ಹೊಡೆದು ಬಿಡ್ತಾರೆ ಅಷ್ಟೇ. ಗೂಡ್ಗೆ ಹಾಕಿದ್ರೆ ಒಳ್ಳೇದಲ್ಲ, ಗೂಡ್ಗೆ ಹಾಕಿದ್ರೆ ಸೂಪರ್ ಸರ್, ಟೇಸ್ಟು ಚೆನ್ನಾಗಿರ್ತದೆ. ಗೂಡ್ಗೆ ಹಾಕಿದ್ದು ಹಣ್ಣು ನೀವು ತರ್ತಿರಲ್ಲ ಗೊನೆ ಹೇಳಿ ಸರ್, ಇಟ್ಕೊಂತಿರಲ್ಲ, ಹೇಳಿ ಸರ್. ಎಷ್ಟು ದಿವಸ ಇರ್ತದೆ ಸರ್ ಅದು ಗೂಡ್ಗೆ ಹಾಕೋದಂದ್ರೆ ತೊಟ್ಟು ಮಾಗಲ್ಲ ಸರ್. ತೊಟ್ಟು ಮಾಗದ್ರಿಂದ ಒಂದು ವಾರ ಇಟ್ಕೋಬೋದು ಸರ್. ಕಪ್ಪು ಆದ್ರೂ ತಿನ್ಬೋದು ಸರ್ ಇದು. ನೀವು ಏಲಕ್ಕಿನೂ ಆಗಲಿ ಇದನ್ನೂ ಆಗಲಿ, ಕಪ್ಪು ಆಗ್ಬಿಟ್ಟು ಸ್ವಲ್ಪ ಹಣ್ಣು ಕಪ್ಪು ಬಂದಡಿಗೆ ಎಸ್ ಬಿಡ್ತಾರೆ ಅವರು. ಹಣ್ಣು ಕಪ್ಪು ಬತ್ತಾ ಪೇಪರ್ ತರ ಆಗ್ಬಿಡ್ತದೆ, ಪೇಪರ್ ಅಂಟ್ಕೊಳುತ್ತಲ್ಲ ಆ ತರ ಅಂಟ್ಕೊಬಿಟ್ಟೆ ಸಿಪ್ಪೆ ಎಲ್ಲ. ಏಲಕ್ಕಿನೂ ಅದೇ ತರ, ಇದು ಅದೇ ತರ ಸರ್. ಮೊದ್ಲು ಏನ್ ಮಾಡ್ತಿದ್ವಿ, ಕೆಮಿಕಲ್ ಯೂಸ್ ಮಾಡ್ತಿರ್ಲಿಲ್ಲ, ಹಂಗೆ ನುಂಗ್ಕೊಬಿಡ್ತೀವಿ, ತಿಂದ್ಬಿಡ್ತಿದ್ವಿ ಸರ್ ಸಿಪ್ಪೆ ಬೇರ್ಕಲೆ. ಗಿಡದಲ್ಲೇ ಅಂದ್ರೆ ನಮ್ಮ ತಂದೆ ಕಾಲದಲ್ಲಿ ಸರ್ ಇದನ್ನ ಅಕ್ತ ಆಗ್ಯದು, ಇದನ್ನ ಏರಲ್ಲಿ ಉಳೋದು ಇಷ್ಟೇ, ಇನ್ನೇನಿಲ್ಲ ಸರ್. ಎತ್ತಲ್ಲಿ ಉಳೋದಿದ್ದ ಇದನ್ನ ಅಕ್ತೆ ಆಗ್ಯದು, ನೀರ್ ಹಾಯ್ಸೋದು, ಇನ್ನೇನು ಗೊಬ್ಬರ ಏನು ಕೊಡ್ತಾ ಇರಲಿಲ್ಲ. ಇವಾಗ ನಾವು 21 ತಿಂಗಳು ರುಚಿಯಲ್ಲಿ ಮಾತ್ರ ಏಲಕ್ಕಿಗೂ ರಸಬಾಳೆಗೂ ಇಲ್ಲ ಸರ್, ಇಲ್ಲ. ಆದ್ರೆ ಆ ಟೇಸ್ಟ್ ಇಲ್ಲ ಸರ್ ಇವಾಗ, ಮೊದ್ಲು ಹಿಂದಿನ ಟೇಸ್ಟ್ ಇಲ್ಲ. ಅವಾಗಿನ ಭತ್ತದ ಟೇಸ್ಟ್ ಇಲ್ಲ ಅವಾಗಿನ. ಹೌದು ಸರ್. ಆಮೇಲೆ ಗೊಬ್ಬರ ಜಾಸ್ತಿ ಕೊಡ್ತೀರಿ ನಾವು ಒಂದ್ 5 ಮೂಟೆ ಇಟ್ಕೊತಾ ಇದ್ವಿ ಮನೆಗೆ, ಅದು ವರ್ಷ ಪೂರ್ತಿ ಆಗ್ತಿತ್ತು. ಈಗ 20 ಮೂಟೆ ಬೇಕು ಅಲ್ಲ, ನಮ್ಮ ಮನೆಗೇನೆ 5 ಮೂಟೆ ಇಟ್ಕೊಂಡು ಸಾಕಾಗ್ತಿತ್ತು, ಈಗ 20 ಮೂಟೆ ಭತ್ತ ಬೇಕು. ಅದೇ ತರ ಸರ್ ಇವಾಗ ಬದಲಾವಣೆ ಅಂತ ಒರಿಜಿನಲ್ ಇಲ್ಲ, ಅನುಭವ ನಮ್ಮಲ್ಲಿ ಇದೆ ಸರ್. ಈಗ ನೀವು ಬೆಳೆದಾದ್ಮೇಲೆ ಬೇರೆ ರೈತರಿಗೆ ಬೆಳೆಯೋದು ಒಳ್ಳೇದನ್ನು ನಮ್ಮಲ್ಲಿ ಒಂದು 5-6 ಜನ ಬೆಳಿತಾ ಇದ್ದಾರೆ. ಆಮೇಲೆ ನಾನು ಹೇಳ್ದಲ್ಲ ಅಳ್ಗದೆ ಅಂತ, ಅಲ್ಲಿ ಮಾತ್ರ ಪರ್ಮನೆಂಟ್ ಆಗಿ 5-6 ವರ್ಷದಿಂದ ಒಬ್ಬ ಇಟ್ಕೊಂಡೇ ಬಿಟ್ಟಿದ್ದಾನೆ, ಹಂಗೆ ಇದೆ. ಅದೇ ತರ ಇದೆ ಅಂತಂದ್ರೆ ಅವನು ಕಿತ್ ನೆಟ್ಟಿರೋದು, ಆದ್ರೆ ಅವನು ಒಂದು 5 ವರ್ಷಕ್ಕಂತ ತೆಗೆಯೋದೇ ಇಲ್ಲ. ಅದು 5 ವರ್ಷ ಬೆಳಿಲೇಬೇಕು ಸರ್ ಅವನು, ಆ ಖರ್ಚಿಗೆ 5 ವರ್ಷ ಬೆಳಿಲೇಬೇಕು. ನಮ್ದು ಖರ್ಚು ಕಡಿಮೆ, ನಾನು 10,000 ಕೆಲಸ ಮಾಡ್ತಾ ಒಂದು 20,000 ರೂಪಾಯಿ ಖರ್ಚು ಮಾಡ್ಬೇಕು. ಈಗ ನಮ್ಮ ವಿಡಿಯೋ ಬಹಳಷ್ಟು ಜನ ವೀಕ್ಷಕರು ನೋಡಿದ್ದಾರೆ, ಲಕ್ಷಾಂತರ ಜನ ನೋಡ್ತಿರ್ತಾರೆ ನಮ್ಮ ಚಾನೆಲ್ ಅಲ್ಲಿ. ಈಗ ರಮೇಶ್ ಅವ್ರ ತೋಟ ನೋಡಿದೀವಿ, ಅವ್ರ ಬಾಳೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ರಸಬಾಳೆ ಬೆಳಿಬೇಕು ಅನ್ನೋದು ಬೆಳೆದ್ರೆ ತುಂಬಾ ಮತ್ತೆ ಬಹಳಷ್ಟು ರಸಬಾಳೆ ಬೆಳೆದಂತ ರೈತರ ಮನೆ ಬಾಗಿಲಿಗೆ ಹೋಗಿ ನಾವೇ ಹಣ್ಣುಗಳನ್ನ ತಗೊಂಬಂದು ಗೂಡಿಗೆ ಹಾಕದಂಗೆ ಔಷಧಿ ಹೊಡಿ ಹಣ್ಣು ತಿನ್ಬೇಕಂತಕ್ಕಂತ ಬಹಳ ಜನ ಇವ್ರು ಇರ್ತಾರೆ ಸರ್. ಎಲ್ಲ ಇವಾಗ 75% ಏನ್ ಮಾಡ್ತಿದ್ದಾರೆ ಗೊತ್ತಾ ಸರ್, ಗೂಡ್ಗೆ ಹಾಕೊಂಡು ಇಲ್ಲ, ನಾವೇ ನೀವು ನಂಬಿಕೆ ಇರಲ್ಲ ಅಂಗಡಿಯವ್ರ ಮೇಲೆ, ಡೈರೆಕ್ಟ್ ಕಾಯಿನೇ ತಗೊಂಡು ಬುದ್ಧಿವಂತರು ತಗೊಂಡು ಸ್ವಲ್ಪ ರೆಡ್ ಬಾಕ್ಸ್ ಇನ್ನೊಂದು ಸರ್, ಈ ಪ್ಲಾಸ್ಟಿಕ್ ಚೀಲ ಇದೆಯಲ್ಲ ಅದಕ್ಕೆ ಹಾಕೊಂಬಿಟ್ಟು ಬಿಗ್ಗಾಗಿ ಬಾಡದ ಮೇಲೆ ಒಂದ್ ದಿವಸ ಬಿಗ್ಗಾಗಿ ಕಟ್ಬಿಟ್ರೆ 1 ದಿನ 2 ದಿನ ಸಾಕ್ಬೇಕಾದಷ್ಟು ಎತ್ತಿ ಕಟ್ಬಿಡ ಅಂತಂದ್ರೆ ಅದು ನಿಧಾನಕ್ಕೆ ಒಂದು ವಾರದಿಂದ 10-15 ಚಿಪ್ 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 ಕರೆಕ್ಟ್ ಹೋಗ್ತಿರುತ್ತೆ. ಓಕೆ ಸರ್, ಅದು ಮಾಡ್ಬೋದು ಸರ್, ಅದು ತಾಳ್ಮೆ ಇರಲ್ವಾ ಸರ್. ಈಗ ತಗೊಳ್ಬೇಕು, ಈಗ ತಿನ್ಲೇಬೇಕಲ್ಲ ಸರ್, ಅದನ್ನ ಇಟ್ಟು ತಿನ್ನುವಂತ ಇದಿಲ್ಲ ಸರ್, ಇವಾಗ ತಾಳ್ಮೆ ಇಲ್ಲ. ಈಗ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ರಮೇಶ್ ಅವರೇ, ನಿಮಗೆ ಧನ್ಯವಾದ. ಮತ್ತು ಬಹಳಷ್ಟು ಜನ ವೀಕ್ಷಕರಿಗೆ ನಮಗೆ ರಮೇಶ್ ಅವ್ರನ್ನ ಪರಿಚಯ ಮಾಡಿಕೊಟ್ರಿ. ಅವ್ರ ನಂಬರು ವಿಳಾಸನೇ ಕೊಡ್ಲಿಲ್ಲ ಅಂತಾರೆ, ನಿಮ್ಮ ಮೊಬೈಲ್ ನಂಬರ್ ಒಂದು ಹಂಚ್ಕೊಂಡ್ರಿ. ಅವ್ರ ಕಂದಿಗಳು ಸರ್, ನಾವು ನಂಜನಗೂಡು ದೇವರಸನಹಳ್ಳಿ, ನಂಜನಗೂಡು ತಾಲೂಕು, ರಮೇಶ್ ಸನ್ ಆಫ್ ಕೃಷ್ಣಪ್ಪ ಅಂತ ನನ್ನ ಹೆಸರು. ನಮ್ಮ ಮೂಲತಃ ದೇವರಸನಹಳ್ಳಿ ಅವರೇ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ತಂದೆ ಕಾಲದಿಂದನೂ ನಾವು ಓದ್ತಾ ಇದ್ವಿ. ಆದ್ರೆ ಇದು ಇಷ್ಟು ಇಂಟ್ರೆಸ್ಟ್ ಆಗ್ಬಿಟ್ಟು ನಾವು ವ್ಯವಸಾಯಕ್ಕೆ ಇಳಿದ್ಬಿಟ್ಟು ನಮ್ಮ ತಂದೆಯವರು ಮಾಡ್ತಾ ಇದಾರಲ್ಲ ಅದನ್ನ ನಾವೇ ಮುಂದುವರಿಸಬೇಕು ಅಂದ್ಬಿಟ್ಟು ಇದರಲ್ಲೇ ಮುಂದುವರಿಸಿದ್ವಿ ಸರ್. ಇವಾಗ ನಿಮ್ಮ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ನಂಬರು 9880807732 ಸರ್. ಮೊಬೈಲ್ ಸಂಖ್ಯೆ. ನಿಮಗೆ ಫೋನ್ ಯಾವ ಬೇಕಾದ್ರೂ ಮಾಡಿ ಸರ್, ಮಾಡಿ ಸರ್, ಎನಿ ಟೈಮ್ ಮಾಡ್ಬೋದು. ನನಗೆ ನಂಜನಗೂಡಿಂದ ನಿಮ್ಮ ಊರು ಎಷ್ಟು ದೂರ ಸರ್? ನನ್ನ ಈಗ ನಂಜನಗೂಡಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್, 2.5 ಕಿಲೋಮೀಟರ್ ಆಗುತ್ತೆ. ನಂಜನಗೂಡು ಆಗ್ಬೋದು, ಮೈಸೂರು ಆಗ್ಬೋದು, ಬೇರೆ ಬೇರೆ ಪ್ರಾಂತ್ಯದವರು ಎಷ್ಟೋ ಜನ ಗ್ರಾಹಕರಿಗೆ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ ಸಿಗೋದೆಲ್ಲ ಇದಂತ ಗೊತ್ತಾದ್ಮೇಲೆ
ರೈತರ ಜಮೀನುಗಳಿಗೆ ಹೋಗಿ ನನಗೆ 5 ಗೊನೆ ಬೇಕು 4 ಗೊನೆ ಬೇಕು ಅಂತ ತಗೊಂಡೋಗಿ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರು ಇವ್ರ ಸಂಪರ್ಕ ಮಾಡ್ಬೋದು. ಹೊಸದಾಗಿ ರಸಬಾಳೆ ಬೆಳಿಬೇಕು ಅಂತಂದ್ರೆ ಇವ್ರ ಹತ್ರ ಕಂದುಗಳಿಗೋಸ್ಕರ ಸಿಗುತ್ತೆ ಅದನ್ನು ಸಂಪರ್ಕ ಮಾಡಬೇಕು. ಸಾಕಷ್ಟು ಇವರು ಅನುಭವಗಳು ಕೂಡ ಹೊಂದಿದ್ದಾರೆ. ಸರ್ ಇವಾಗ ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಶರತ್ ಸರ್ ಅಂತ ಇದ್ದಾರೆ ಸರ್. ಅವರು ನಮ್ಮ ಹತ್ರ 4,000 ಕಂದ ಹಂಚಿಕೆ ಮಾಡಿದ್ದಾರೆ ಸರ್ ಹೊಸ ರೈತರುಗಳಿಗೆ. 4ರಿಂದ ನನ್ನ ಹತ್ರ ಅದೇ ತರ ಇನ್ನು ಬೇರೆ ತರ ಅವರು ತೆಗೆದು ಕೊಟ್ಟಿದ್ದಾರೆ ಸರ್. ಈಗ ಈ ಸರಿಯಿಂದ ಸರ್ ತೋಟಗಾರಿಕೆ ಇಲಾಖೆಯಿಂದ ರಸಬಾಳೆ ಬೆಳೆಯವ್ರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಚೆನ್ನಾಗಿ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದರ ಜೊತೆಲಿ ಅವರು ರೈತರದ ಹಣ್ಣುಗಳನ್ನ ತಗೊಂಡು ತೋಟಗಾರಿಕೆ ಅದೊಂದು ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಒಂದು ಕೆಲಸ ಅದು ಮಾಡ್ತಾರೆ ಸರ್. ಇನ್ನೂ ಸ್ವಲ್ಪ ಅವರು ಮೀಟಿಂಗ್ಗಳು ಮಾಡಿ ಎಲ್ಲ ಇದು ಮಾಡಿದಾಗ ಮಾಡಬೇಕು ಅಂತ ಅಂತಾರೆ ಸರ್. ಅದರಲ್ಲಿ ನಾವು 75 ಭಾಗ ಕೈ ಕುಲುಕ್ಬೇಕು ಸರ್. ನಾವೇ ಕೈ ಕುಲುಕಲ್ಲ. ತೆಂಗು ಬೆಳೆ ವಿಚಾರವಾಗಿ ತೆಂಗು ಬಾಳೆ ಎರಡನ್ನೂ ನಮ್ಮ ತೋಟದಲ್ಲಿ ಬಂದು ಮಾಡಿದ್ರು ಸರ್. ಚೆನ್ನಾಗಿ ಮಾಡಿದ್ರು. ಇವ್ರು ಬಂದಿದ್ರು ಸರ್. ಹೌದೌದು 1 ಇಯರ್ ಆಯ್ತು ಸರ್. 1 ಇಯರ್ ಆಯ್ತು. MLA ಅವರು ಬಂದಿದ್ರು. ಚೆನ್ನಾಗಿ ಮಾಡಿದ್ರು. ನಮ್ಮ DD ಅವರು ಬಂದಿದ್ರು ಸರ್. ನೀವು ಮಾತಾಡೋ ಒಂದು ಮಾತು ಹೇಳ್ತಾ ಇದ್ರಿ, ನೀವಿಂದ ಒಬ್ರು ಒಳ್ಳೆ ತೋಟಗಾರಿಕೆ ಚಂದ್ರಶೇಖರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದೆ ಸರ್. ಪ್ರತಿಯೊಬ್ಬರು ರೈತರನ್ನು ಭೇಟಿ ಮಾಡಿ ಅವ್ರಿಗೆ ಏನು ಸವಲತ್ತು ಬೇಕು ಅದೆಲ್ಲ ಬಹಳ ಚೆನ್ನಾಗಿ ನಿರ್ವಹಿಸ್ಕೊಡ್ತಾ ಇದ್ರು. ಈಗ ಅವ್ರು ಏನೋ ಪಿರಿಯಾಪಟ್ಟಣಕ್ಕೇನೋ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಬಹಳ ಬೇಸರ ಸರ್. ಇವಾಗ ಏನಂತಂದ್ರೆ ನಾವೇನು ಹೇಳಿದ್ವು, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂತ ಅಧಿಕಾರಿಗಳು ಬೇರೆ ಕಡೆಗೆ ಹೋದ್ರೆ ಬೇರೆಯವ್ರು ಬಂದಾಗ ನಮ್ಗೆ ಇದು ಇಂಪ್ರೂವ್ ಆಗಲ್ಲ ಅನ್ನೋದು. ರಸಬಾಳೆನ ಪ್ರಮೋಟ್ ಮಾಡೋದ್ರೆ ಒಬ್ಬ ಅಧಿಕಾರಿ ಇರಬೇಕು ಸರ್. ಅವ್ರಿಗೆ ಒಬ್ಬರೇ ಇದ್ರೆ ಸರ್ ಇರಲ್ಲ ಸರ್. ಇವಾಗ ಅಂತ ಅಧಿಕಾರಿಗಳನ್ನ ಇಲ್ಲಿ ಇಟ್ಕೊಳ್ಳಲ್ಲ. MLA ಫೋರ್ಸ್ ಮಾಡಿದ್ವಿ, ಸ್ವಾಮಿ ಇಲ್ಲೇ ಉಳಿಸ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿ, ಪ್ರಾಮಾಣಿಕರಿದ್ರೆ ನಮಗೆ ಬಹಳ ಸೂಕ್ತ ಆಗ್ತದೆ ಅಂತೇಳಿ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್, ಈ MLA ಸಾಹೇಬರು ಒಂದು ಸ್ವಲ್ಪ ಚೆನ್ನಾಗಿ ಕೈ ಕುಲ್ಕವ್ರಿ ಇವಾಗ ಇದಕ್ಕೆ. ಇದೊಂದು ನಂಜನಗೂಡು ರಸಬಾಳೆನ ಇದು ಹೈಲೈಟ್ ಮಾಡಲೇಬೇಕು ಅಂತ ರಾಜ್ಯಗಳಲ್ಲಿ ಹೆಸರಿದೆ. ಹೌದು ಸರ್. ಹೌದು, ನಂಜನಗೂಡು ಮಟ್ಟದಲ್ಲಿದೆ. ಇಲ್ಲ ಇದಕ್ಕೆ ಮಾತ್ರ ಸರ್ ನಮ್ಮ ದರ್ಶನ್ ಸರ್ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸರ್. ಇಂಪ್ರೂವ್ ಮಾಡಿ ರೈತರಿಗೆ ಅನುಕೂಲ ಮಾಡಿ. ಆಗ್ಲಿ ರಮೇಶ್ ಅವರೇ, ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ನಾಗೇಂದ್ರ ಪ್ರಸಾದ್ ಅವರೇ, ಬಹಳಷ್ಟು ಖುಷಿ ಆಯ್ತು. ಧನ್ಯವಾದಗಳು. ನಮಸ್ಕಾರ.